ನಿಜವಾಗಿ ಏನು ಸುಂದರ ರೀ, ಇಷ್ಟೊಂದು ಮಹಿಮೆಯುಳ್ಳ ಪ್ರಸನ್ನತೆ ನೀನೇ. ಆಹಾ, యేసయ్య ನಿಮ್ಮನ್ನೇ ಯಾಕೆ ನಿಮ್ಮನ್ನೇ ಬಂದೆವು యేసయ్య. ಓಕೆ ಮಗನೇ, ಥ್ಯಾಂಕ್ ಯು. ಈಗ ಪೌರು ಬರ್ತಾ ಇದೆ ನಿಮ್ಗೆ. ಸಂತೋಷವಾಗ್ತಿದೆ ಅಯ್ಯ? ಸ್ವಲ್ಪ ಸಂತೋಷ ಪಡೋಣ, ಸ್ವಲ್ಪ ನಗೋಣ, ಸ್ವಲ್ಪ ಖುಷಿಯಾಗಿರೋಣ. ದೇವರ ಸನ್ನಿಧಾನದಲ್ಲಿ ನಾವು ಮಕ್ಕಳ್ರಿ, ನಮ್ಮ ಮಕ್ಕಳು ನಮ್ಮ ಮುಂದೆ ಕುಣಿದಾಗ, ಸಂತೋಷ ಪಡುವಾಗ ಅದಕ್ಕಿಂತ ದೊಡ್ಡದಾದಂಥ ಹ್ಯಾಪಿ ತಂದೆ ತಾಯಿಗಳಿಗೆ ಯಾರಿಗೂ ಇಲ್ಲ. ಹಾಗಂತ ಹೇಳಿ ನಿಮಗೆ ನಾನು ಕುಣಿಸಲ್ಲ. ರಾಜು ಮೆದಗುಪ್ಪ ಪಾಸ್ಟರ್ ಹೇಳಿದಂಗೆ, ಅಯ್ಯ ಹೇಳಿದಂಗೆ ಕುಣಿಸಲ್ಲ. ಇವತ್ತು ಒಳಗಡೆ ಕೂತ್ಕೊಂಡೆ ಕುಣಿಯ ಹಾಗೆ ನಾನು ಮಾಡ್ತೀನಿ. ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಸರು ಹೆದರದಿರು. ನನ್ನ ನಿನ್ನ ಬದುಕಿನಲ್ಲಿ ನಾವು ಯಾಕೆ ದೇವರನ್ನು ಸ್ತೋತ್ರ ಮಾಡಬೇಕು, ಯಾಕೆ ದೇವರನ್ನು ಆರಾಧಿಸಬೇಕು, ಯಾಕೆ ದೇವರನ್ನು ಸ್ತುತಿಸಬೇಕಂದ್ರೆ ಮರಣವನ್ನು ನಮ್ಮನ್ನು ಮುಟ್ಟದ ಹಾಗೆ ಮರಣದಿಂದ ಪಾರು ಮಾಡಿ ನರಕದ ಆ ಶತ್ರುವಿನ ಬಲಗಳನ್ನು ಲಯಪಡಿಸಿದಂಥ ದೇವರನ್ನು ಬಿಟ್ಟು ಇನ್ನಾರಿಗ್ರಿ ನಾವು ಸ್ತುತಿ ಮಾಡೋಣ? ಮೂರನೇ ಸಂಗತಿ ಏನು ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 1ರಿಂದ 16ನೇ ವಚನ. ನೀವು ಮನೆಯಲ್ಲಿ ಹೋಗಿ ಓದ್ರಿ. ಅಲ್ಲಿ ಹೋಗಿ ಮರಿಯಾ, ಮಾರ್ತಾ, ಸಲೋಮಿ ದೇವರನ್ನೇನು ಮಾಡಿದ್ರಂತೆ? ದೇವಕ್ಕೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಸದಾ ನಿನ್ನ ಮನೆಯಲ್ಲಿ ಸ್ತುತಿ ಸ್ತೋತ್ರ ಇದ್ದರೆ ನಿನ್ನ ಮನೆಯಲ್ಲಿ ಯಾವ ಶತ್ರುವಿನ ಕಾರ್ಯವು ನಡೆಯೋದೇ ಇಲ್ಲ. ಏನೋ ಅಂತ ಇದ್ದೀರಾ? ಹೇಳ್ರಿ. ತುಂಬ ಸಂತೋಷ ಸಿಸ್ಟರ್, ತುಂಬ ಸಂತೋಷ. ನಾವು ಮಾತಾಡುವರಾಗಿರಬೇಕು. ಲೋಕದ ಮಾತಲ್ಲ, ದೇವರ ಮಾತನ್ನು ಆಡಬೇಕು. ಯಾವಾಗ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಬರುತ್ತೋ, ನಿಜವಾಗ್ಲೂ ಯೇಸುವಿನ ರಕ್ತ ನಿನ್ನ ಒಳಗಡೆ ಇರುವುದಾದರೆ, ಈ ವಾಕ್ಯ, ಈ ವಾಗ್ದಾನ, ಈ ವಚನ ನನಗೆ ದೇವರು ಕೊಟ್ಟಿದ್ದಾನೆ, ಆಮೇನ್ ಅಂದರೆ ಹಂಗಾಗ್ಬೇಕ್ರಿ. ನನ್ನ ಜೊತೆಲಿ ಮಾತಾಡಪ್ಪ, ನನಗೆ ವಾಗ್ದಾನ ಕೊಡಪ್ಪ. ಖಂಡಿತವಾಗಿಯೂ ನಿಮ್ಮ ಬದುಕು ಈ ಕೂಟದ ನಂತರ ಇದ್ದ ಹಾಗೆ ಇರಲ್ಲ. ಹೇಗೆ ಅಂದರೆ, ಇರ್ಬೋದು ನೀನು ದೇವರ ವಾಕ್ಯದ ಬೆಳಕಿನಲ್ಲಿ ಜೀವಿತ ಕಟ್ಟದೆ ಹೋದರೆ, ನನ್ನಂಥ 100 ಪ್ರಸಂಗಿಗಳು ಬಂದರೂ ಸದ ವ್ಯರ್ಥ. 186 1086 ಆನಿವರ್ಸರಿಗಳು ಬಂದರೂ ಸದ ನಾನು ಹೇಳಿದರೆ ನೀನು ಬದಲಾಗಬಾರ್ದು. ನೀನೇ ನೀನಾಗಿ ಯೇಸುವಿನ ನಾಮದಲ್ಲಿ ಬದಲಾಗದಾಗ ಮಾತ್ರ ಯೇಸು ನಿನ್ನ ಒಳಗಡೆ ಕ್ರಿಯೆ ಕಾರ್ಯಗಳನ್ನು ನಡೆಸ್ತಾನೆ. ಯಾಕೆ ಸ್ತುತಿಸಬೇಕು ಗೊತ್ತಾ? ಮೂರನೇದಾಗಿ, ಜಯದ ಮೇಲೆ ಜಯವನ್ನು ಹೊಂದುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ನನ್ನ ಬಾಯಿ ಮಾತಿನಿಂದ ಹೇಳ್ತಿಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. 2 ಪೂರ್ವಕಾಲ ವೃತ್ತಾಂತದಲ್ಲಿ ದೇವನಾಮಕ್ಕೆ ಮಹಿಮುಂಟಾಗಲಿ. 20ನೇ ಅಧ್ಯಾಯದ 21, 22ನೇ ವಚನ. 20ನೇ ಅಧ್ಯಾಯದ 2 ಪೂರ್ವಕಾಲ ವೃತ್ತಾಂತ 21 ಮತ್ತು 22ನೇ ವಚನ. ಆರಾಧಿಸುವಾಗ, ಸ್ತೋತ್ರ ಮಾಡುವಾಗ, ಸ್ತುತಿಸುವಾಗ ಏನು ನಡೀತು ನೋಡಿ. ಆಮೇಲೆ ಅವನು ಯಾರನ್ನ ಮಾಡುವುದಕ್ಕಾಗಿ ಇಲ್ಲಿ ಆರಾಧನೆ ನಡೆಯುವಾಗ ನನಗೆ ತುಂಬ ಖುಷಿ ಆಯಿತು. ಅಪ್ಪ, ಎಷ್ಟು ಮೆಲೋಡಿಸ್ ಆಗಿ ನೀವು ಹಾಡ್ತಾರೆ. ನೀವು ಯಾವ ಸಿಂಗರ್ಗಿಂತಲೂ ಕಡಿಮೆ ಇಲ್ಲ. ನಿಮಗಾಗೆ ವೈಯಕ್ತಿಕವಾಗಿ ಒಂದು ಸ್ತೋತ್ರ ಹೇಳ್ರಿ, ಸ್ತೋತ್ರ ಅಂತ. ಹೌದು, ಕೆಲವರನ್ನ ಹಾಡುವುದಕ್ಕಾಗಿ, ಸ್ತೋತ್ರಗಳನ್ನು ಹೇಳುವುದಕ್ಕಾಗಿ, ಸ್ತುತಿ ಮಾಡುವುದಕ್ಕಾಗಿ
ಒಂದು ಟೀಮನ್ನು ತಯಾರು ಮಾಡಿದನಂತೆ. ಮುಂದೆ ಹೋದಮ್ಮ. ಯಾರು ಮುಂದೆ ಹೋಗಬೇಕು ನೋಡಿ, ಯುದ್ಧಕ್ಕೆ ಯಾರು ಮುಂದೆ ಹೋಗಬೇಕು? ಭಟರು ಮುಂದೆ ಹೋಗಬೇಕು, ಸೈನಿಕರು ಮುಂದೆ ಹೋಗಬೇಕು, ಸೇನಾನಿಗಳು ಮುಂದೆ ಹೋಗಬೇಕು. ಈ ಹಾಡು ಹಾಡುವಂಥವರು, ಸ್ತುತಿ ಮಾಡುವಂಥವರು, ಆರಾಧನೆ ಮಾಡುವಂಥವರು ಯಾರು ಮುಂದೆ ಹೋಗ್ತಾ ಇದ್ದಾರೆ? ಭಟರ ಮುಂದೆ ಹೋಗ್ತಾ ಇದ್ದಾರೆ. ಯಾರು ಮುಂದೆ ಹೋಗ್ತಾ ಇದ್ದಾರೆ? ಓಕೆ, ಮುಂದೆ ಓದಿ. ಕೃತಜ್ಞತ ಸ್ತುತಿ ಮಾಡು. ತಮ್ಮ ಬಡಿಬೇಕು. ಧಿಂತ ಕನಕ ಧಿನ್ನ ಧಿಂತ ಕನಕ ಧಿನ್ನ ಕೃತಜ್ಞತ. ಚಪ್ಪಾಳೆ ತಟ್ತೀರಾ? ಕೃತಜ್ಞತ. ಆಹಾ, ನೀವೇ ಹಾಡಬೇಕು. ಕರ್ತನು ಶಕ್ತನು. ಹೌದಾ? ಎಸ್ ಲಾರ್ಡ್, ಗ್ಲೋರಿ. ಹೆದರದಿರು, ಕದಲದಿರು. ನಿಜವಾಗ್ಲೂ ಶತ್ರುವಿನ ಸೇನೆ. ಆಹಾ, ಗ್ಲೋರಿ ಜೀಸಸ್. ಓಹೋ, ಹಾಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಬ್ರದರ್ಸ್, once again. ಆಹಾ, ಕೃತಜ್ಞತ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರ. ಓಕೆ ಓಕೆ, ನೀವು ಭಜನೆ ಪದ ಹಾಡಿದಾಗ ಚಪ್ಪಾಳೆ ಹೊಡಿತೀರಾ ಇಲ್ವಾ? ಭಜನೆ ಪದ ಹಾಡಲ್ಲ, ಇಲ್ಲಿ ಭಜನೆ ಹಾಡ್ತಾರೆ, ಚಪ್ಪಾಳೆ ಹೊಡೆಯಲ್ವಾ? ನೀವು ಸುಮ್ಮನೆ ಮೌನವಾಗಿರ್ತೀರಲ್ಲ, ಅವ್ರು ಹಾಡ್ತೀರಷ್ಟೇ, ಮೌನವಾಗಿರ್ತೀರಲ್ವ? ಓಕೆ, ಅಲ್ಲ ಚಪ್ಪಾಳೆ ಹೊಡೆಯಲ್ವಾ? ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತೀರ. ಓಕೆ, ನಾಕೆ ಸ್ತೋತ್ರವಾಗಲಿ. ನಿಮ್ಮನ್ನು ನಾನು ಮಾರ್ಪಡಿಸೋದಕ್ಕೆ ಬಂದಿಲ್ಲ. ಬೈಬಲ್ ಹೇಳ್ತದೆ, ಸ್ತುತಿಸುವಂಥ, ಗಾಯನ ಮಾಡುವಂಥ ವ್ಯಕ್ತಿಗಳು ಭಟರ ಮುಂಭಾಗದಲ್ಲಿ ಹೋದರಂತೆ. ಬೈಬಲ್ ಯಾರು ತೆಗೆದಿದ್ರಿ? ಅಲ್ಲೇ ಇರಬೇಕು ನೀವು. ಭಟರ ಮುಂದೆ ಹೋದರಂತೆ. ನೋಡಿ, ನನ್ನ ನಿನ್ನ ಜೀವಿತದಲ್ಲಿ ಇವತ್ತು ಶತ್ರುವನ್ನ ಜಯಿಸಕ್ಕೆ ಆಗ್ತಿಲ್ಲ, ಸಾಲವನ್ನ ಜಯಿಸೋದಕ್ಕೆ ಆಗ್ತಿಲ್ಲ, ಸಮಸ್ಯೆಗಳನ್ನ ಜಯಿಸೋದಕ್ಕೆ ಆಗ್ತಿಲ್ಲ, ರೋಗಗಳನ್ನ ಜಯಿಸೋದಕ್ಕೆ ಆಗ್ತಿಲ್ಲ, ಬಂಧನಗಳನ್ನ ಜಯಿಸೋದಕ್ಕೆ ಆಗ್ತಿಲ್ಲ. ಇನ್ನು ಯುದ್ಧ ಮಾಡೋದೆಲ್ಲಿ ಬಂದ್ರಿ? ನನ್ನ ಮನೆ ಗೋಳಾಟ, ನನ್ನ ಕಣ್ಣೀರು, ನನ್ನ ಮಕ್ಕಳ ಮದುವೆ, ನನ್ನ ಮಕ್ಕಳ ಭವಿಷ್ಯತ್ತು, ನನ್ನ ಮಕ್ಕಳ ವಿದ್ಯಾಭ್ಯಾಸ, ನನ್ನ ಜೀವನ ಅಯ್ಯೋ ಎನ್ನುವಂಥ ಪರಿಸ್ಥಿತಿನಲ್ಲಿ ಒಂದು ವೇಳೆ ನೀನು ಇರುವುದಾದರೆ, ನೀನು ಯಾವಾಗ ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳ ಒಡಗೂಡಿ ನಿನ್ನ ಕುಟುಂಬದ ಸಮೇತವಾಗಿ ಯೇಸುವಿನ ನಾಮದಲ್ಲಿ ಸ್ತುತಿ ಪದಗಳನ್ನು ನೀನು ಹಾಡೋದಕ್ಕೆ ಪ್ರಾರಂಭ ಮಾಡ್ತೀಯೋ, ಚಪ್ಪಾಳೆ ತಟ್ಟುತ್ತಾ ನಿನ್ನ ಮನೆಯಲ್ಲಿ ದೇವರಿಗೆ ಗಾಯನ ಮಾಡುತ್ತಾ ದೇವರಿಗೆ ಕೊಂಡಾಟ ಮಾಡುತ್ತೀಯೋ, ಎದುರಿರುವಂಥ ಎಲ್ಲ ಶತ್ರುವಿನ ಬಲಗಳನ್ನು ಆ ಸ್ತುತಿಗೆ ವಾರಸುದಾರನಾಗಿರುವ, ಸೇನೆಗಳ ಕರ್ತನಾಗಿರುವ, ರಾಜಾದಿರಾಜನಾಗಿರುವ ದೇವನು ಹೇಗೆ ಯುದ್ಧ ಜಯಿಸಿಕೊಡ್ತಾನೆ ನೋಡಿ. ಮುಂದೆ ಓದಿ. ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಆಜ್ಞಾಪಿಸಿದನು. ಮುಂದೆ ಓದಮ್ಮ. ಅವ್ರು ಹೇಗೆ ಹಾಡಿದ್ರಂತೆ? ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ. ಜೋರಾಗಿ ಹಾಡ್ರಿ. ಓಕೆ, ನಾ ಮುಂದೆ ಓದಿ ನೋಡಿ. ನನ್ನ
ನನ್ನ ನಿನ್ನ ಹಾಗೇನೆ ಮಾಡಿರಬಹುದು. ಯಾಕೆಂದ್ರೆ ನಾವಿಲ್ಲಿ ಇನ್ನೂ ಸದಾ ಇಸ್ರೇಲಿಯರ ರಕ್ತ ನಮ್ಮನ್ನು ಆಳ್ವಿಕೆ ಮಾಡ್ತಿದೆ. ಯೇಸುವಿನ ರಕ್ತನ ಇನ್ನೂ ಸದಾ ಬಂದಿಲ್ಲ ನಮ್ಮ ಒಳಗಡೆ, ಅದಕ್ಕೆ ನಾವು ಅಷ್ಟೊಂದು ಸೈಲೆಂಟ್ ಆಗ್ತಾ ಇದ್ದೇವೆ. ಮುಂದೆ ಹೋದ್ರೆ ಕೃತಜ್ಞತಾ ಸ್ತುತಿ ಮಾಡಿದರು. ಪ್ರಾರಂಭಿಸಲು ಒಂದ್ಸಾರಿ ಚಪ್ಪಾಳೆ ತರ್ತೀರಾ? ಹೋಗ್ಲಿ. ನನಗೆ ತಲೆ, ನಾನು ಅವಾಗ ಹೇಳಿದ್ದೀನಿ ತಲೆ ಕಟ್ಟಾಗಿ ತಲೆ ಬಾಚ್ಕೋಬೇಕಂತ. ನನ್ನ ತಲೆ ಬಾಚಲ್ಲ, ನನ್ನ ತಲೆ ಬಾಚಲ್ಲ. ಗಮನಿಸಿ, ಎಷ್ಟು ಅರಸರುಗಳಿದ್ದಾರೆ ಅಲ್ಲಿ ಪಕ್ಕದಲ್ಲಿ ಹೋದ್ರಿ. ಹಿವಿಯರು, ಯೆಬೂಸಿಯರು, ಮೋವಾಬ್ಯರು, ಅಮೋರಿಯರು, ಹೊಟ್ಟೆ ಕಿಚ್ಚು ಪಡುವವರು, ಅಸೂಯೆ ಪಡುವವರು, ಇವರನ್ನೆಲ್ಲ ಯಾರು ಜಯಿಸಿದ್ರಿ? ಸ್ತುತಿಸಿ ಜಯ ಹೊಂದು ನನ್ನ ಮನವೇನಿ. ಸಾಕ್ಬಿಡಪ್ಪ, ಹಾಡೋದನ್ನು ನೋಡಿದ್ರೆ ನನಗೆ ಹೊಟ್ಟೆ ಉರಿ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಹಾಡ್ತಿದ್ದೀರಾ, ಆದರೆ ಸ್ತುತಿಗೆ ವಾರಸುದಾರನಾಗಿರುವಂತ ದೇವರನ್ನ ಎಷ್ಟೋ ದೂರದಲ್ಲಿ ಇಟ್ಟಿದ್ದೀರಾ. ಈ ಕೂಟ ಮುಗಿದ ನಂತರ ಅನೇಕರು ನಮ್ಮ ಮುಂದೆ ಬರ್ತೀರಾ, ಪ್ರೇಯರ್ ಮಾಡಿ, ಪ್ರೇಯರ್ ಮಾಡಿ, ಪ್ರೇಯರ್ ಮಾಡಿ, ಪ್ರೇಯರ್ ಮಾಡಿ. ಪ್ರೇಯರ್ ಮಾಡಿಸ್ಕೊಂಡು ಅರ್ಧ ಜನರ ತಲೆ ಬಾಂಡ್ಲಿ ಆಗಿದೆ ಗೊತ್ತಿಲ್ಲ, ಆದರೆ ಅವರು ಪ್ರೇಯರ್ ಮಾಡಲ್ಲ, ಅವರು ಸ್ತುತಿಸಲ್ಲ, ಅವರು ದೇವರ ಆರಾಧನೆ ಮಾಡಲ್ಲ. ನನ್ನ ದೇವರು ಎಷ್ಟು ಪರಾಕ್ರಮಶಾಲಿ! ಸ್ತುತಿಸುವಂತ, ಆರಾಧಿಸುವಂತ ಆತನ ಮಕ್ಕಳಿಗೆ ಹೇಗೆ ಜಯವನ್ನು ಕೊಡ್ತಾನೆ ನೋಡ್ರಿ. 4 ಅರಸರುಗಳು ಅವರ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡುತ್ತಿರುವಂತ ಜನರನ್ನ ಬರೀ ಆರಾಧನೆ, ಸ್ತುತಿ, ಸ್ತೋತ್ರದ ಮೂಲಕವಾಗಿ ದೇವರು ಜಯಿಸಿದನಂತೆ. ವಾಹ್! ಇದೇ ರೀ ಸ್ತುತಿಯ ತಾಕತ್ತು, ಇದೇ ರೀ ಆರಾಧನೆಯ ತಾಕತ್ತು. ನನ್ನ ಮಗಳು 3/4 ಗಂಟೆ ದೇವರ ವಾಕ್ಯ ಹೇಳ್ತಾರೆ, 1 ಗಂಟೆ ದೇವರ ವಾಕ್ಯ ಹೇಳ್ತಾರೆ, 1 ಗಂಟೆ ಆರಾಧನೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅನೇಕರು ಹೇಳ್ತಾರೆ, ಆ ಆರಾಧನೆಯಲ್ಲಿ ಆಗುವಂತ ಬಿಡುಗಡೆ ನಾವು ಪ್ರಪಂಚದಲ್ಲಿ ಎಲ್ಲೂ ಕಾಣಲಿಕ್ಕೆ ಆಗಲಿಲ್ಲ ಅಂತ. ಯಾಕೆಂದ್ರೆ ಆರಾಧನೆಯಲ್ಲಿ ಯೇಸುವಿನ ನಾಮದಲ್ಲಿ ಆತನೇ ಇಳಿದು ಬರ್ತಾನೆ, ಆತನೇ ಇಳಿದು ಬರ್ತಾನೆ. ಆಲ್ರೆಡಿ ವಾಕ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ವಾಕ್ಯದ ಗ್ರಹಿಕೆ ನಮ್ಮ ಇಲ್ಲದ ರೀತಿಯಲ್ಲಿ ನಾವು ಇವತ್ತು ಸದಾ ನಮ್ಮ ವಿರುದ್ಧವಾಗಿ ಶತ್ರುಗಳು, ಮಾಟ ಮಂತ್ರಗಳು, ಸಾರ ಸಂಕಷ್ಟಗಳು, ತಡೆಗಳು, ಇಕ್ಕಟ್ಟುಗಳು, ಯವನಸ್ಸರೇ ದೇವರನ್ನ ಆರಾಧನೆ ಮಾಡ್ರಿ, ದೇವರನ್ನ ಸ್ತುತಿಸಿರಿ, ದೇವರನ್ನ ಪ್ರಾರ್ಥಿಸಿರಿ ಅಂದ್ರೆ ನೀನು ಮಾಡ್ಕೋ, ನೀನು ಯೇಸು ಸ್ವಾಮಿನ ನಂಬಿದಿ ಅಂತ ಹೇಳುವಂಥವರೇ, ಮೊಬೈಲಿಗೆ ಅಷ್ಟು ಗೌರವ ಕೊಡುವಂತ ನೀವು ದೇವರಿಗೆ ಗೌರವ ಕೊಡದೆ ಇರುವ ಕಾರಣ ಗಡ್ಡದ ಮೇಲೆ ಗಡ್ಡ ಬಿಟ್ಕೊಂಡು ಬೀದಿನಲ್ಲಿ ಅಲೆದಾಡುವಂತ ಪರಿಸ್ಥಿತಿ ಜೀಸಸ್ ಬಂದಿದೆ. ಇವತ್ತಿನಿಂದ ನಿನ್ನ ಮನೆಯಲ್ಲಿ ಏನಿರಬೇಕು? ಸ್ತುತಿ ಇದ್ರೆ ಶತ್ರು ನಿನ್ನ ಮನೆ ಒಳಗಡೆ ಬರಲ್ಲ, ಸಾವು ನಿನ್ನ ಮನೆ ಒಳಗಡೆ ಪ್ರವೇಶ ಮಾಡಲ್ಲ, ಸೋಲು ನಿನ್ನನ್ನು ಯಾವತ್ತೂ ಜಯಿಸೋದಕ್ಕೆ ಆಗಲ್ಲ, ಅನಾರೋಗ್ಯ ನಿನ್ನನ್ನು ಮುಟ್ಟೋದಕ್ಕೆ ಆಗಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಸಾಲ ನಿನ್ನ ಸಮೀಪದಲ್ಲೇ ಬರಲ್ಲ. 2006ನೇ ಇಸ್ವಿಯಿಂದ ದೇವರ ಸನ್ನಿಧಾನದಲ್ಲಿ ನಾನು ಸಾಕ್ಷಿ ಕೊಡ್ತಾ ಇದ್ದೇನೆ. ನೀವು ಕೇಳ್ತಿದ್ದೀರಿ, ಗಮನಿಸ್ತಾ ಇದ್ದೀರಿ. ನನ್ನ ಮಕ್ಕಳ ಹತ್ತಿರದಲ್ಲೇ ಇದ್ದಾರೆ. ನನ್ನ ಲೈಫಲ್ಲಿ ದೇವರ ಹತ್ರ ಕಮಿಟ್ ಮಾಡಿಕೊಂಡೆ, ನಾನು ನಿನ್ನನ್ನು ಆರಾಧಿಸಿ ದೇವರ ವಾಕ್ಯವನ್ನು ಸಾರುವಂಥ ವ್ಯಕ್ತಿಯಾಗಿದ್ದೇನೆ. ದೇವರೇ ಕರ್ತನೆ, ಸ್ತುತಿಸಿದರೆ ಜಯ ಬರ್ತದೆ, ಸ್ತುತಿಸಿದರೆ ಬಿಡುಗಡೆ ಹೊಂದುತ್ತದೆ, ಸ್ತುತಿಸಿದರೆ ಶತ್ರು ಓಡಿ ಹೋಗುತ್ತಾನೆ, ಜಯ ನಮಗೆ ಸಿಗುತ್ತದೆ, ಸಾಲನೂ ನಮಗೆ ಬೇಕಾಗಿಲ್ಲ,
ಕೊರತೆನೂ ನಮಗೆ ಬರಬೇಕಾಗಿಲ್ಲ. ಯೇಸುವಿನ ನಾಮದಲ್ಲಿ ಕರಗಳನ್ನು ಮೇಲಕ್ಕೆತ್ತಿ ಹೇಳಿದ್ದೇನೆ, ಇವತ್ತು ಕೋಟಿ ಕೋಟಿ ಲೆಕ್ಕದಲ್ಲಿ ನನ್ನನ್ನು ದೇವರು ಬ್ಲೆಸ್ ಮಾಡಿದ್ದಾನೆ. ಕೋಟಿ ಕೋಟಿ ಲೆಕ್ಕದಲ್ಲಿ ನನ್ನನ್ನು ಬ್ಲೆಸ್ ಮಾಡಿದ್ದಾನೆ. ಕೋಟಿ ಕೋಟಿ ಲೆಕ್ಕದಲ್ಲಿ ಆಲೆಗಳನ್ನು, ಮನೆಗಳನ್ನು ಕಟ್ಟಿದ್ದೇವೆ, ವೆಹಿಕಲ್ಗಳನ್ನು ತೆಗೆದುಕೊಂಡಿದ್ದೇವೆ. ಒಂದು ನಯಾ ಪೈಸಾ ನನ್ನ ಮೇಲೆ ಸಾಲ ಇಲ್ಲ ರೀ. ಇವತ್ತು ಕರ್ನಾಟಕದಲ್ಲಿ ಎಲ್ಲ ಸೇವಕರುಗಳಿಂದ ನನ್ನ ಕುಟುಂಬವನ್ನೇ ದೇವರು ಬ್ಲೆಸ್ ಮಾಡಿದ್ದಾನೆ. ಕಾರಣ ಒಂದೇ ಒಂದು, ನಾವು ಸ್ತುತಿಸುವುದಿಲ್ಲ, ಬರೀ ನಾವು ಆರಾಧಿಸುವುದಿಲ್ಲ, ಬರೀ ವಾಕ್ಯವನ್ನು ಮಾತ್ರ ಸಾರುವುದಿಲ್ಲ. ಯೆಹೋಶುವನ ರೀತಿಯಲ್ಲಿ, ವಿಲ್ಸನ್ ಅಯ್ಯ ಹೇಳಿದ ರೀತಿಯಲ್ಲಿ, ನಾನು ನನ್ನ ಮನೆಯವರು ಪರಿಪೂರ್ಣವಾಗಿ ಆತನಿಗಾಗಿ ನಾವು ಸಮರ್ಪಣೆ ಮಾಡಿದ್ದೇವೆ. ಒಂದು ಥ್ಯಾಂಕ್ಸಿಗಾದ್ರೂ ಹೇಳ್ತೀರಾ? ಚಪ್ಪಾಳೆ ತಟ್ಟಿ ತಟ್ರಿ, ಏನಾಗಲ್ಲ. ಯಾರಿಗೆ ಪ್ರಮೋಷನ್ ಬೇಕೋ ಅವ್ರು ತಟ್ಟಬೇಕು, ಯಾರಿಗೆ ಇಂಕ್ರಿಮೆಂಟ್ಸ್ ಬೇಕೋ ಅವ್ರು ಏನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಎಷ್ಟು ಜನಕ್ಕೆ ಸಂತೋಷವಾಗ್ತಾ ಇದೆಯಾ? ಒಂದು ಕೈನಾದ್ರೂ ಎತ್ತಿತೀರಾ? ನಿನ್ನ ಜೀವಿತದಲ್ಲಿ ಯಾಕೆ ಆತನನ್ನು ಸ್ತೋತ್ರ ಮಾಡಬೇಕು? ಆತನೇ ಸ್ತುತಿ ಸ್ತೋತ್ರದ ಸಿಂಹಾಸನಧೀಶನಾಗಿಲ್ಲ. ಎರಡನೇದಾಗಿ ಯಾಕೆ ಆತನನ್ನು ಸ್ತೋತ್ರ ಮಾಡಬೇಕು? ಆತನು ನಮ್ಮನ್ನ ಮರಣದಿಂದ ಪಾರು ಮಾಡಿದ್ದಾನೆ. ಯಾಕೆ ಆತನನ್ನು ನಾವು ಸ್ತೋತ್ರ ಮಾಡಬೇಕು? ಬೈಬಲ್ ಹೇಳ್ತದೆ 18ನೇ ಕೀರ್ತನೆಯ 46ನೇ ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಭಕ್ತನು ಹೇಳಿದ್ದಾನೆ, ಆತನೇ ನಮಗೆ ಬಲವಾಗಿದ್ದಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಯಸ್. ಯಾಕೆ ನಾವು 4ನೇದಾಗಿ ಆರಾಧನೆ ಮಾಡಬೇಕಂದ್ರೆ, ಶತ್ರುಗಳ ವಿರುದ್ಧವಾಗಿ ದೇವರು ನಮಗೆ ಜಯ ಕೊಡುವುದಕ್ಕಾಗಿ ನಾವು ಆತನನ್ನು ಆರಾಧನೆ ಮಾಡಬೇಕು. ಎಲ್ಲವೂ ಇದರಲ್ಲೇ ಇದೆಯಲ್ಲ, ಸ್ತುತಿನಲ್ಲಿಯೇ. ಇವತ್ತು ನಿಮ್ಮ ಬದುಕಿನಲ್ಲಿ ಅದೇ ಇಲ್ಲಲ್ಲ, ಅದೇ ಪ್ರಾಬ್ಲಮ್ನಿಂದ ಶತ್ರು ಅಟ್ಟಹಾಸ ಮಾಡ್ತಾ ಇದ್ದಾನೆ. ಈಗ ಮೇಲಕ್ಕೆ ತಿಳಿದುಕೊಳ್ಳ್ರಿ, 1-2 ಚರಣಗಳನ್ನು ಹಾಡಿದ ನಂತರ ಇಂಡಿಯನ್ ಫೈರ್ ಮೋನಿಕಾ ಸಿಸ್ಟರ್ ನಿಮ್ಮನ್ನ ದೇವರ ವಾಕ್ಯದಲ್ಲಿ ತೆಗೆದುಕೊಂಡು ಹೋಗಲಿಕ್ಕಿದ್ದಾರೆ. ಎಲ್ಲರೂ ಮೇಲಕ್ಕೆ ನಿಂತುಕೊಳ್ಳಬೇಕು. ವಯಸ್ಸಾದವರು, ಚಿಕ್ಕವರು, ದೊಡ್ಡವರು, ನೆರೆ ಬಂದವರು. ಎದ್ದೋಳಕ್ಕಾಗಿಲ್ಲ ಅಂದ್ರೆ ದಯಮಾಡಿ ಅಮ್ಮ, ವಯಸ್ಸಾದವರು ಕುತ್ಕೊಂಬಿಡಿ ಪ್ಲೀಸ್ ಪ್ಲೀಸ್. ಅಯ್ಯ ನೀವು ಕುತ್ಕೊಂಬಿಡಿ, ಅಯ್ಯ ಕುತ್ಕೊಂಬಿಡಿ, ಆರಾಮಾಗಿ ಕುತ್ಕೊಡಿ. ಒಂದು ವೇಳೆ ಪರವಾಗಿಲ್ಲ, ಓಕೆ ನಿಲ್ತೀರಿ, ತುಂಬಾ ಥ್ಯಾಂಕ್ಸ್. ಇನ್ನೂ 2 ಕಿಲೋಮೀಟರ್ ದೂರ ನಿಮಗೆ ವಾಕ್ ಮಾಡೋ ಹಾಗೆ ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ದೇವರು ಬಲ ಕೊಡ್ತಾರೆ. ಯೇಸುವಿನ ಮಕ್ಕಳಿಗೆ ಯಾವುದು ಆಗೋದಿಲ್ಲ ಅನ್ನಬಾರದು. ಏನನ್ನಬಾರದು? ಯೇಸುವಿನಿಂದ, ಗಟ್ಟಿಯಾಗಿ ಹೇಳ್ಬೇಕು, ಯೇಸುವಿನಿಂದ, ನಂಬುವವರಿಂದ ಎಲ್ಲವೂ ಸಾಧ್ಯನೇ. ಹದ್ದಿಗೆ ಬರುವಂತೆ ಬಲವನ್ನು ಕೊಡುವ ದೇವರ ಆತನಾಗಿದ್ದಾನೆ. ಹದ್ದಿಗೆ ಬರುವಂತೆ ಬಲವನ್ನು ಕೊಡುವ ದೇವರು ಆತನಾಗಿದ. ನನ್ನ ಸಾಕ್ಷಿ ಕೇಳ್ತೀರಾ? ಒಂದು ಸೆಕೆಂಡ್ ಹೇಳ್ತೀನಿ, ಒಂದು ನಿಮಿಷದ ಹೇಳಿದ್ದೇನೆ. ಕರೋನಾ ಬಂದಾಗ ನನ್ನ ಕಳೆದು ಹೋದು, ಕಣ್ಣೇ ಕಾಣ್ತಾ ಇರಲಿಲ್ಲ. ನಾನು ದೇವ್ರ ಹತ್ರ ಕೇಳಿದೆ, ದೇವರೇ ನಾನು ನಿನ್ನನ್ನು ಆರಾಧಿಸುವಂತ ಈ ರೀತಿಯಾಗಿ ಮಾಡೋದು ಸರಿನಾ? ನೀನು ನನಗೆ ದರ್ಶನ ಕೊಟ್ಟಿದ್ದಿ ಯೇಸುವಿನ ನಾಮದಲ್ಲಿ. ಕರ್ನಾಟಕದಲ್ಲಿ ಇರುವಂತ 7 ಕೋಟಿ ಜನರಿಗೆ ನೀನು ಶುಭ ವಾರ್ತೆ ಸಾರಬೇಕೆಂಬುದಾಗಿ. ನನ್ನ ಕಣ್ಣುಗಳಿಗೆ ಶತ್ರು ಮುಟ್ಟಾಗತ್ತಾ? ಈಗ ನೋಡ್ರಿ, ದಿನಕ್ಕೆ ಸ್ತೋತ್ರವಾಗಲಿ 5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ, ಆದರೆ ಕಣ್ಣು ಕಾಣಲಿಲ್ಲ. ಒಂದೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದೆ, ದೇವರೇ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನೀನು ಕೊಟ್ಟಂಥ ದರ್ಶನವನ್ನು ನಾನು ಫೋನ್ ಮಾಡಿ ಆದರೂ ಸರಿ, ಕಾಲ್ ಮಾಡಿ ಆದರೂ ಸರಿ, ದೇವರ ವಾಕ್ಯ ಯೂಟ್ಯೂಬ್ನಲ್ಲಿ ಸಾರಿ ಆದರೂ ಸರಿ, ನಾನು ಮಾಡ್ತೇನೆ ಅಂದ ತಕ್ಷಣವೇ ನನ್ನ ಕಣ್ಣುಗಳಿಗೆ ದೇವರು ಬಲವನ್ನು ಕೊಟ್ಟನು. ಈಗ 5 ವರ್ಷದಿಂದ ಹೀರೋ ಥರ ಓಡಾಡ್ತಾ ಇದ್ದೇನೆ, ನಾನೇ ಡ್ರೈವಿಂಗ್ ಮಾಡ್ತೇನೆ, ನೋ ಪ್ರಾಬ್ಲಮ್. ಕೇಳಿ, ಕಳೆದ 1.5 ವರ್ಷದಲ್ಲಿ ದೊಡ್ಡ ಹಾರ್ಟ್ ಅಟ್ಯಾಕ್ ಆಯ್ತು. ಡಾಕ್ಟರ್ ಹೇಳ್ತಾರೆ, ನಿನ್ನ ಹಾರ್ಟಲ್ಲಿ ಯಾವುದು ಆಕ್ಟಿವಿಟೀಸ್ ಇಲ್ಲ, ಮುಗಿದೋಯ್ತು ನಿನ್ನ ಕತೆ. ಈಗಲೇ ಕಾಲ್ ಮಾಡ್ತೀನಿ, ಜಯದೇವಕ್ಕ, ನಾರಾಯಣಕ್ಕ, ಎಲ್ಲಿಗೆ ಬುಕ್ ಮಾಡಲಿ ಹೇಳ್ರಿ ಅಂತ ಫ್ಯಾಮಿಲಿ ಡಾಕ್ಟರ್ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೇನೆ ನಗ್ತಾ ನಗ್ತಾ, ಈ ಹಾರ್ಟ್ ಕೊಟ್ಟವನು ದೇವರಾಗಿದ್ದಾನೆ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿದೀಯಾ? ಇಲ್ಲ ಇಲ್ಲ, ಏನೂ ಇಲ್ಲ,
ಅಲ್ಲಿ ಹೋದರೂ ಚೆಕ್ ಮಾಡ್ತಾ ಇದ್ದಾರೆ. ನನ್ನ ಮಗಳು, ನನ್ನ ಮಕ್ಕಳೆಲ್ಲ ನಾವು ನಮ್ಮ ಕಾರ್ನಲ್ಲಿ ರಾತ್ರಿ 3 ಗಂಟೆಗೆ ಹೋಗಿ ಇಳಿದಿದ್ದೇವೆ. ಅಕ್ಕಪಕ್ಕದಲ್ಲಿ ನಿಮಿಷಕ್ಕೊಬ್ಬೊಬ್ಬರು ಸಾಯ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ನಾನು ಹೇಳಿದೆ, ಇಲ್ಲ ನನ್ನ ದಿನ ಇನ್ನೂ ಬಂದಿಲ್ಲ. ಯೇಸುವಿನ ನಾಮದಲ್ಲಿ ನನಗೆ ಕರೆಯುವಿಕೆ ಪರಿಪೂರ್ಣವಾಗುವ ತನಕ, ಆತನ ದರ್ಶನವನ್ನು ನನ್ನ ಮೂಲಕವಾಗಿ ನೆರವೇರಿಸುವ ತನಕ ದೇವರು ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಎರಡು ನರಗಳು ಬ್ಲಾಕ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ನೀವು ಎದ್ಬಾರ್ದು, ನಡಿಬಾರ್ದು ಅಂತ ನಾನು ಹೇಳಿದೆ. ಈ ಹೃದಯ ನಿಂದಪ್ಪ, ಎಲ್ಲೂ ಸರ್ಜರಿ ಆಗಬಾರ್ದು, ನನಗೆ ಅದು ಇಷ್ಟ ಇಲ್ಲ, ನೀನೇ ಬಾಗಿಲುಗಳನ್ನು ತೆರವು ಮಾಡೋದಾದೇವ್ರು. ಎಲ್ಲರೂ ಅಳ್ತಿದ್ದಾರೆ, ನಾನು ಅಳಲ್ಲ. ಯಾಕೆಂದರೆ ನನ್ನ ಹೆಸರೇ ಹೆದರದಿರು ನನ್ನ ಮನವೇ. ನಾನು ಹೆದರಲ್ಲ, ಯಾವ ರೋಗಕ್ಕೂ ಹೆದರಲ್ಲ, ಯಾವ ಸಮಸ್ಯೆಗೂ ಹೆದರಲ್ಲ, ಯಾವ ವಿರೋಧಿಗಳಿಗೂ ಸದಾ ಡೋಂಟ್ ಕೇರ್. ಇವತ್ತು ಸದಾ ಡಾಕ್ಟರ್ ಅವಾಗ ಹೇಳಿದರು, ನೀವು ಜಾಸ್ತಿ ಓಡಾಡಂಗಿಲ್ಲ, ಮಾತಾಡಂಗಿಲ್ಲ, ಕೂಗಂಗಿಲ್ಲ, ಕಿರ್ಚಂಗಿಲ್ಲ, ಏನು ಮಾಡಂಗಿಲ್ಲ ಅಂತ. ಆದರೆ ಇವತ್ತು ಸದಾ ಚೆಕಪ್ ಮಾಡಿ ಆಗಲೇ ಆಲ್ರೆಡಿ 7ರಿಂದ 8, 9, 10 ತಿಂಗಳಾಯ್ತು ಅಂತ ತಿಳ್ಕೊಳ್ರಿ. ನನ್ನಷ್ಟು ವಾಕ್ ಯಾರೂ ಮಾಡೋದಿಲ್ಲ, ನನ್ನಷ್ಟು ಆಕ್ಟಿವ್ ಆಗಿ ಯಾರೂ ಇರೋದಿಲ್ಲ, ನನ್ನಷ್ಟು ಸೇವೆ ಕರ್ನಾಟಕದಲ್ಲಿ ಯಾರೂ ಮಾಡೋದೇ ಇಲ್ಲ. ಹದ್ದಿಗೆ ಬರುವಂತೆ ಬಲವನ್ನು ಕೊಟ್ಟಿದ್ದಾನೆ. ಯೇಸುವಿನ ನಾಮದಲ್ಲಿ ನೀವು ನನ್ನ ಸಾಕ್ಷಿನ ಮತ್ತೆ ನಾಳೆ ಸ್ವಲ್ಪ ಕೇಳ್ತೀರಿ. ಹೇಗಪ್ಪ ಇದೆಲ್ಲ ಸಾಧ್ಯ? ಕೋಟಿ ಲೆಕ್ಕದಲ್ಲಿ ಮಾತನಾಡ್ತಾನೆ ಅಂತ. ಇಲ್ಲೇ ಹುಬ್ಬಳ್ಳಿಯಲ್ಲಿ ಸೇವೆ ಮಾಡ್ತಾರೆ ಪಾಸ್ಟರ್ ಸುರೇಶ್. ಇವರು ನಮ್ಮ ಓಡನಾಡಿದ್ದಾರೆ, ನೋಡಿ ಕೇಳ್ರಿ, ಅವ್ರಿಗೆ ಹೇಳ್ತಾರೆ. ದೇವರು ಒಳ್ಳೆಯವನಮ್ಮ. ಈ ಲೋಕದಲ್ಲಿ ನಿನ್ನ ಪ್ರೀತಿಸ್ತೇನೆ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬದವರು, ನಿನ್ನ ಜೊತೆ ಸ್ನೇಹಿತರು, ನಿನ್ನ ತಂದೆ ತಾಯಿಗಳು ಮೋಸ ಮಾಡ್ಬೋದು. ದೇವರು ಯಾವತ್ತೂ ಮೋಸ ಮಾಡಲ್ಲ. ಆದರೆ ನಾವು ದೇವರಿಗೆ ಮೋಸ ಮಾಡ್ತಾ ಇದ್ದೇವೆ. ದೇವರಿಗೆ ಸಲ್ಲತಕ್ಕ ಗೌರವವನ್ನು ನಾನು ಕೊಡ್ತಾ ಇಲ್ಲ. ದೇವರಿಗೆ ಸಲ್ಲಬೇಕಾದಂತ ಮಾನ ಮಹಿಮೆಯನ್ನು ನಾವು ಕೊಡದೆ ಇವತ್ತು ನಮ್ಮನ್ನೇ ನಾವು ಮೇಲಕ್ಕೆ ಎತ್ತುತ್ತಾ ಇದ್ದೇವೆ. ಯಾರೀ ಶಾಶ್ವತವಾಗಿ ಈ ಲೋಕದಲ್ಲಿ ಇರ್ತಾರೆ? ಯಾವ ಪೊಸಿಷನ್ ಇರ್ತದ್ರಿ? ಯಾವುದು ಇರಲ್ಲ ರೀ. ಯೇಸುವಿನ ನಾಮದಲ್ಲಿ ನೀನು ಕರ್ತನಿಗಾಗಿ ಪ್ರಯಾಸ ಪಟ್ಟಿದ್ದನ್ನು ಮಾತ್ರ ಪರಲೋಕದ ಜ್ಞಾಪಕದ ಪುಸ್ತಕದಲ್ಲಿ ದೇವಾದಿದೇವನು ನಿರಂತರವೂ ಬರೆದಿರುವಂತನಾಗಿದ್ದಾನೆ. ಆತನ ಜ್ಞಾಪಕದಲ್ಲಿ ನಾವಿದ್ರೆ ಸಾಕ್ರಿ. ಯಾರು ನಮಗೆ ಅವಾರ್ಡ್ ರಿವಾರ್ಡ್ ಏನು ಕೊಡಬೇಕಾಗಿಲ್ಲ ರೀ. ಜ್ಞಾಪಕದಲ್ಲಿ ನಾವಿರ್ಬೇಕಂದ್ರೆ ಶಬ್ದವಾಗಿ ಹೇಳ್ತೀರಾ? ಸಾಕು ಗಮನಿಸಿ. ಈ ಹಾಡು ನೀವು ತುಂಬಾ ಚೆನ್ನಾಗಿ ಹಾಡಿದಿರಿ. ಈ ಮೊದಲ 2 ಸಾಲುಗಳಿದಾವಲ್ಲ, ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮಲ್ಲಿ ಯಾರು ಬಡವರೇ ಇರಲ್ಲ. ಯೇಸುವಿನ ನಾಮದಲ್ಲಿ ನಂಬುವವರು ಗಟ್ಟಿಯಾಗಿ ಹೇಳಬೇಕು, ಯೇಸುವಿನ ನಾಮದಲ್ಲಿ ಆಮೇನ್ ಅಂತ. ನಿಮಗೆ ನಂಬಿಕೆನೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಲೇಟಾಗಿ ಹೇಳ್ತಾ ಇದ್ದೀರಾ. ಇನ್ಮೇಲೆ ಕನ್ಫ್ಯೂಷನ್ ಆಗಬೇಡಿ ಪ್ಲೀಸ್. ನಾವು ದೇವರಿಗಾಗಿ ಯಾವಾಗಲೂ ದೊಡ್ಡ ಕಾರ್ಯವನ್ನೇ ಮಾಡಬೇಕು ಅಯ್ಯ, ದೊಡ್ಡ ಕಾರ್ಯವನ್ನೇ ಮಾಡಬೇಕು. ಮಳೆ ಬಂದು ನೆಂದು ಕರಗೋಗ್ಬಿಡ್ತೀವ? ಮಳೆನೇ ಯೇಸುವಿನ ನಾಮದಲ್ಲಿ 10 ದಿನಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ದೇವರು. ಈಗ ದೇವರಿಗೇನು ಹೇಳ್ತೀರಾ ನೀವು? ನಿಮ್ಮಲ್ಲಿ ಎಷ್ಟು ಅಪನಂಬಿಕೆ ಅಂತ ಕೇಳಿದರೆ ಏನು ಹೇಳ್ತೀರಾ? ನಾವು ಆಗಲೇ ಹಂಗಾಗಿದ್ದೀವಿ, ಹಿಂಗಾಗಿದ್ದೀವಿ. ಕೆಸರಲ್ಲಿ ಸದಾ ನಿಂತುಕೊಂಡು ದೇವರನ್ನು ಆರಾಧಿಸಬೇಕ್ರಿ. ಅದೇ ಆರಾಧನೆ, ಜನರಲ್ಲಿ ಬಿಡುಗಡೆ. ಇವತ್ತು ನಾನು ನೀನು ರಕ್ಷಣೆ ಹೊಂದಿದ್ದೇವೆ ಅಲ್ವಾ? ಆದರೆ ನರಕದ ಬಾಗಿಲಲ್ಲಿ ನಿಂತ್ಕೊಂಡಿರುವಂಥ ಜನರನ್ನ ಚರ್ಚ್ಗಳಿಗೆ ಕರೆದ್ರೆ ಅವರು ಬರಲ್ಲ, ಗ್ರೌಂಡಲ್ಲೇ ಕರೆದ್ರೆ ಬರೋದವರು.
ಏನೋ ಶಬ್ದ ಕೇಳಿ ಬರ್ತಾರೆ. ಅದರಲ್ಲಿ 10 ಜನ ನಂಬಿದರೆ ಇದಕ್ಕೆ ನೀವು ಎಷ್ಟು ಕೋಟಿ ಹಣವನ್ನ, ಎಷ್ಟು ಲಕ್ಷ ಹಣ ಹಾಕಿದ್ದೀರೋ, ಆ 10 ಜನ 10 ಕೋಟಿಗಿಂತಲೂ ಮಿಗಿಲಾದವರು. ಯಾರಿಗೂ ಗೊತ್ತು ಅದರಲ್ಲಿ ಯಾವ ಎಲಿಷನಿದ್ದಾನೆ, ಯಾವ ಎಲಿಯನಿದ್ದಾನೆ, ಯಾವ ಅಪೋಸ್ತಲನು ಇದ್ದಾನೆ, ಯಾರಿಗೆ ಗೊತ್ತು ಅದರ ಒಳಗಡೆ ಯಾವ ವಿಧವಾದಂಥ ಪೌಲನು ಎದ್ದೇಳ್ತಾನೆ ಅಂತ. ನಾವೆಲ್ಲ ಹಂಗೆ ಬಂದವರು, ನಾವು ಲಂಬಾಣಿ ಜನಾಂಗದಿಂದ ಬಂದವರು. ನಮಗೆ ಹೆದರಿಕೆ ಅನ್ನೋದೇ ಇಲ್ಲ. ನಮ್ಮ ಗೌರವ, ನಮ್ಮ ಮಾನ ಮಹಿಮೆ ಮಹತ್ವ ನನ್ನ ಸೃಷ್ಟಿಕರ್ತನಾಗಿರುವಂಥ ಯೆಹೋವ ದೇವನಿಗೆ, ತಂದೆಯಾದ ದೇವರಿಗೆ, ಯೇಸು ಕ್ರಿಸ್ತನಿಗೆ, ಪರಿಶುದ್ಧಾತ್ಮನಿಗೆ. ಇವತ್ತು ಒಂದು ದೊಡ್ಡ ಮಹಿಮೆಯೊಡನೆ ನಿಮ್ಮನ್ನು ದೇವರು ಸಂಧಿಸ್ತಾ ಇದ್ದಾನೆ. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ, ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ, ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ. ನಿನ್ನ ಅಂತರಾಳದಿಂದ ದೇವರಿಗೆ, ಅಪ್ಪ ದೇವ ಕರ್ತನ, ನಿನ್ನ ಉಪಕಾರವನ್ನು ನಾನು ಸ್ಮರಿಸುತ್ತೇನೆ, ನಿನ್ನ ಪ್ರೀತಿಯನ್ನು ನಾನು ಸ್ಮರಿಸುತ್ತೇನೆ. ನನ್ನ ಹಿರಿಯರು, ನನ್ನ ಪೂರ್ವಿಕರು ದೇವ ಕರ್ತನೆ 180 ವರ್ಷಗಳ ಹಿಂದೆ ತಲೆಮಾರುಗಳನ್ನು ದಾಟಿ ಬಂದು ಈ ಸ್ಥಳವನ್ನ ಎಷ್ಟೋ ಜನ ಕಣ್ಣೀರಿನಿಂದ, ಉಪವಾಸ ಪ್ರಾರ್ಥನೆಗಳಿಂದ ದೇವರ ಈ ಆಲಯವನ್ನ ಕಟ್ಟಿ, ದೇವ ಕರ್ತನೆ ಸ್ವಾಮಿ, ಇವತ್ತು ಅವರ ಕಣ್ಣೀರಿನ ಪ್ರಾರ್ಥನೆಯ ಪ್ರವಾಹದಲ್ಲಿ ಇವತ್ತು ನಾವು ಒಂದಾಗಿದ್ದೇವೆ ರಾಜನೇ, ನಾವು ಒಂದಾಗಿದ್ದೇವೆ ರಾಜನೇ. ನಿನ್ನ ಸಮ್ಮುಖದಲ್ಲಿ ನಾವು ನಿನ್ನನ್ನೇ ನೋಡುವುದಕ್ಕಾಗಿ ಬಂದಿದ್ದೇವೆ. ನೀನು ಯಾವಾಗಲೂ ನಮ್ಮನ್ನ ಪ್ರೀತಿಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು. ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ತೆಗೆದು ಯೇಸುವಿನ ನಾಮದಲ್ಲಿ ಈ ಹಾಡನ್ನು ಹಾಡೋಣ. ಹಾಗಾದ್ರೂ ದೇವರಿಗೆ ಸ್ತುತಿ ಮಹಿಮೆ ಸಮರ್ಪಣೆ ಉಂಟಾಗಲಿ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಕಣ್ಣುಗಳನ್ನು ಮಾತ್ರ ತೆಗಿಬಾರದು. ಹಲ್ಲೆಲೂಯಾ ಯೆಸಯ್ಯ ಯೆಸಯ್ಯ. ಈ ಸಭೆಯವರು ನೀವಾಗಿರುವುದಾದರೆ ಕಣ್ಣೀರಿನಿಂದ ಈ ದಿನವನ್ನು ನಾವು ನೋಡುತ್ತೇವೋ ಇಲ್ಲವೋ ಗೊತ್ತಿರಲಿಲ್ಲಪ್ಪ. ಆದರೆ ಈ 186 ವರ್ಷಗಳನ್ನು ದೇವರೇ ಸಾಗಿಸಿಕೊಂಡು ಬಂದು ನಿನ್ನ ಸಮ್ಮುಖದಲ್ಲಿ ಇವತ್ತು ನಮ್ಮನ್ನು ನಿಲ್ಲಿಸಿದಿ ದೇವರೇ. ಇವತ್ತು ನನಗೆ ಬದಲಾವಣೆ ಬೇಕು. ನನ್ನಲ್ಲಿ ದೇವರೇ ಕರ್ತನೆ ಒಂದು ಭಕ್ತಿ ಉಜ್ಜೀವನ ಉಂಟಾಗಬೇಕು. ನನ್ನಲ್ಲಿ ದೇವರೇ ಕರ್ತನೆ ಒಂದು ಉನ್ನತವಾದ ನಿನ್ನ ಪ್ರೀತಿಯ ಕರಗತ್ತಿನಿಂದ ನನ್ನನ್ನು ಪರಿಪಾಲನೆ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ ಯೆಸಯ್ಯ. ಹಾಡ್ರಿ, ಯೆಸಯ್ಯ ಆತ್ಮನೇ ಆತ್ಮನೇ ದೇವಾ ಯೆಸಯ್ಯ ಯೆಸಯ್ಯ. ಕೃತಜ್ಞತಾ ಭಾವದೊಡನೆ, ಕೃತಜ್ಞತಾ ಭಾವದೊಡನೆ ಹಲ್ಲೆಲೂಯಾ. ಅಬ್ರಹಾಮಿನ ದೇವರೇ ನಿನಗೆ. ಯಾರು ಓಡಬಾರದು, ಓಡಬಾರದು, ಓಡಬಾರದು. ಆರಾಧನೆ. ಪರಲೋಕವು ತೆರೆಯಲ್ಪಟ್ಟಿದೆ. ರಾಜಾದಿ ರಾಜನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಾನೆ. ಯೆಸಯ್ಯ ಆರಾಧನೆ. ಯಾಕೋಬಿನ ದೇವರೇ ನಿನಗೆ. ದೇವರೇ ನಿನಗೆ.
యేసయ్యా గ్లోరీ జీసస్ యేసయ్యా ఏసప్పా ఏసప్పా